ಇದಕ್ಕೆ ಮೂಲತಃ ಕಾರಣ ಯಾರಾಗ್ತಾರೆ ಕಾಂಟ್ರವರ್ಸಿಗೆ ಅಂತ ನೀವು ನನ್ನ ಕೇಳಿದ್ರೆ ನನ್ನ ವೈಯಕ್ತಿಕವಾದಂತಹ ಅಭಿಪ್ರಾಯ ಟಿಪಿಕಲ್ ಕನ್ನಡಿಗ ಅಂತಾನೆ ಹೇಳ್ಬೋದು. ಇವರು ಗುಜರಿರ ಗಾಡಿಯನ್ನ ರಿವ್ಯೂ ಮಾಡ್ತಾರೋ ಇಲ್ಲ ಹೊಸ ಗಾಡಿ ತಂದು ರಿವ್ಯೂ ಮಾಡ್ತಾರೋ ಅದು ಮ್ಯಾಟ್ರ್ ಆಗಲ್ಲ ಜನಕ್ಕೆ. ನಾನೀಗ ಟೆಕ್ಕಿಂಗ್ ಕನ್ನಡದವ್ರನ್ನ ಒಂದು ಉದಾಹರಣೆ ತಗೊಳ್ತೀನಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಲೋಕ ಡಿಜಿಟಲ್ ಮೀಡಿಯಾ. ನಾನು ತರುಣ್ ಲೋಕೇಶ್. ಬಹುತೇಕ ಜನರಿಗೆ ನಾನು ಏನ್ರ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅಂತ ತಂಬ್ಲೈನ್ ನೋಡೇ ತಿಳಿದಿರುತ್ತೆ. ಕನ್ನಡದಲ್ಲಿ ಹೆಸರಾಂತ 2 ಯೂಟ್ಯೂಬರ್ಗಳಿದ್ದಾರೆ. ಡಿವಿ ಹಾಗೂ ಟಿಪಿಕಲ್ ಕನ್ನಡಿಗ ಅಂತ 2 ಯೂಟ್ಯೂಬರ್ಗಳಿದ್ದಾರೆ. ಇವರು ಬಹುತೇಕ ಯಾವ ಆಡಿಯನ್ಸ್ಗೆ ಗೊತ್ತಿರ್ತಾರೆ ಅಂದ್ರೆ ಮೋಟೋ ವ್ಲಾಗಿಂಗ್ ಕಮ್ಯುನಿಟಿಗೆ ತುಂಬಾ ಚೆನ್ನಾಗಿ ಪರಿಚಯ ಇರುತ್ತೆ. ಬಟ್ ಈ ಟಾಪ್ ಯೂಟ್ಯೂಬರ್ಗಳ ಮಧ್ಯೆ ಯುದ್ಧವನ್ನ ಶುರುವಾಗಿದೆ ಅಂತಾನೆ ಹೇಳಬಹುದು. ಆನ್ಲೈನ್ ವಾರ್, ಡಿಜಿಟಲ್ ವಾರ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ರೀತಿ ಪೊಲೀಸ್ ಸ್ಟೇಷನ್ ಲೆವೆಲ್ ವರೆಗೂ ಹೋಗುವಂತ ಕಾಂಟ್ರವರ್ಸಿ ಆದ್ರೂ ಏನು, ಇವರ ಮಧ್ಯೆ ಕಾಂಟ್ರವರ್ಸಿ ಶುರುವಾಗೋಕೆ ಕಾರಣವಾದ್ರೂ ಏನು, ಇದೇ ರೀತಿಯಲ್ಲೇ ಬೆಳವಣಿಗೆ ಆಗ್ತಾನೇ ಇದ್ರೆ ಮುಂದಿನ ದಿನಗಳಲ್ಲಿ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿಗೆ ಆಗುವಂತ ಅನಾನುಕೂಲವಾದ್ರೂ ಏನು, ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಒಂದು ಡಿಸ್ಕಷನ್ ಮಾಡೋಣ. ಇಲ್ಲಿ ಏನೇ ನಾನು ಮಾತಾಡಿದ್ರು ನನ್ನ ವೈಯಕ್ತಿಕವಾದಂತಹ ಅಭಿಪ್ರಾಯ ಮಾತ್ರ. ನಾನು ನಿಷ್ಪಕ್ಷಪಾತವಾಗಿ ಇಲ್ಲಿ ಮಾತಾಡಿರ್ತೀನಿ. ಯಾರ ಪರವಾಗೂ ನಾನೇನು ಮಾತಾಡಿಲ್ಲ, ಯಾರ ವಿರೋಧವಾಗೂ ನಾನೇನು ಮಾತಾಡಿರಲ್ಲ. ಇಲ್ಲಿ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ ಈಗ ಡೈರೆಕ್ಟ್ ಆಗಿ ವಿಚಾರಕ್ಕೆ ಹೋಗ್ಬಿಡ್ತೀನಿ. ಈ ವಿಚಾರದ ಬಗ್ಗೆ ಅನೇಕ ಸರಿ ನಾನು ಮಾತಾಡಿದ್ದೀನಿ. ಈ ಡಿವಿ ಅವ್ರ ಬಗ್ಗೆನೇ ಆಗಲಿ, ಟಿಪಿಕಲ್ ಕನ್ನಡಿಗ ಇವ್ರ ಬಗ್ಗೆ ಕಾಂಟ್ರವರ್ಸಿಗಳ ಬಗ್ಗೆ ಒಂದು 2-3 ವಿಡಿಯೋ ಮಾಡಿ ಬಿಟ್ಟಿದ್ದೀನಿ. ಬಟ್ ನಾನು ಅಲ್ಲಿಗೆ ತಂಗಾಗುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಇದು ತಂಗಾಗಂಗೆ ಕಾಣಿಸ್ತಾ ಇಲ್ಲ. ಬನ್ನಿ ಈಗ ಡೈರೆಕ್ಟ್ ಆಗಿ ವಿಚಾರಕ್ಕೆ ಹೋಗ್ಬಿಡ್ತೀನಿ. ಫಸ್ಟ್ ಇದು ಬ್ಯಾಕ್ ಗ್ರೌಂಡ್ ಏನು ಅಂತ ಒಂದಿಷ್ಟು ಜನಕ್ಕೆ ತಿಳಿದಿರೋದ್ರಲ್ಲ ತಿಳಿಸ್ಬಿಡ್ತೀನಿ. ಕನ್ನಡಕ್ಕೆ ಮೋಟೋ ವ್ಲಾಗಿಂಗ್ ಅನ್ನೋ ಒಂದು ಕಮ್ಯುನಿಟಿಯನ್ನ ಪರ್ಚೇಸಿದ್ ಯಾರು ಅಂತ ನೀವು ನನ್ನ ಕೇಳೋದಾದ್ರೆ ಅದು ಡಿವಿ ಅವರು. ಇದನ್ನ ಯಾರು ಸೈಡ್ಗೆ ಎತ್ ಮಾಡೋದಿಲ್ಲ, ಇದು ಇರುವಂತ ಫ್ಯಾಕ್ಟ್, ಇರುವಂತ ವಿಚಾರ. ಅನೇಕ ವಿಡಿಯೋಗಳಲ್ಲಿ, ಸ್ಟಾರ್ಟಿಂಗ್ ವಿಡಿಯೋಗಳಲ್ಲಿ ಟಿಪಿಕಲ್ ಕನ್ನಡಿಗ ಅವರೇ ಡಿವಿ ಅವ್ರನ್ನ ಹೊಗಳಿರ್ತಾರೆ. ಅವರು ಫಸ್ಟ್ ಕನ್ನಡಕ್ಕೆ ಬಂದರು, ರೀತಿ ಅವರೇ ಕನ್ನಡಕ್ಕೆ ಪರಿಚಯಿಸಿದ್ದು ಮೋಟೋ ವ್ಲಾಗಿಂಗ್ ಅನ್ನೋದನ್ನ ಅನೇಕ ವಿಡಿಯೋಗಳಲ್ಲಿ ಹೊಗಳಿರ್ತಾರೆ. ಬಟ್ ಬರ್ತಾ ಬರ್ತಾ ಏನಾಗ್ತಾ ಇರುತ್ತೋ ಅವ್ರಿಬ್ರ ಮಧ್ಯೆ ಗೊತ್ತಿಲ್ಲ. ವೈಯಕ್ತಿಕವಾಗಿ ಅವರಿಬ್ರ ಮಧ್ಯೆ ಏನೇನು ನಡೆದಿದ್ಯೋ, ಇಲ್ಲ ಪರ್ಸನಲ್ ಆಗಿ ಏನಾದ್ರು ನಡೆದಿದ್ಯೋ, ಪ್ರೊಫೆಷನ್ ಆಗಿ ಏನಾದ್ರು ನಡೆದಿದ್ಯೋ ನಿಜಕ್ಕೂ ಗೊತ್ತಿಲ್ಲ. ಬಟ್ ಟಿಪಿಕಲ್ ಕನ್ನಡಿಗ ಅವರು ಮಾತ್ರ ಕೆಲವೊಂದು ವಿಡಿಯೋಗಳಲ್ಲಿ ಮಾತ್ರ ಡಿವಿ ಅವ್ರಿಗೆ ಇಂಡೈರೆಕ್ಟ್ ಆಗಿ ಟಾಂಗ್ ಕೊಡೋ ಹಾಗೆ ಅನೇಕ ವಿಡಿಯೋಗಳಲ್ಲಿ ಮಾತಾಡಿರ್ತಾರೆ. ಅವಾಗ ಡಿವಿ ಅವರು ಯಾವುದೇ ರೀತಿಯ ರಿಯಾಕ್ಟ್ ಮಾಡೋದಿಲ್ಲ. ಮಾತಾಡ್ಕೊಳ್ಳಿ ಅನ್ನೋ ಭಾವನೆ ಇದ್ರು, ಸುಮ್ಮನೆ ಅವ್ರು ಗೊತ್ತಿರ್ಲಿಲ್ವೋ ನಿಜಕ್ಕೂ ಗೊತ್ತಿಲ್ಲ, ಬಟ್ ಸುಮ್ಮನೆ ಇದ್ರು. ಬಟ್ ಇದೇ ರೀತಿಯಲ್ಲಿ ಪ್ರೊಫೆಷನ್ ಆಗಿ ಟಾಂಗ್ ಕೊಡ್ತಾ ಇದ್ರು. ಬಟ್ ಟಿಪಿಕಲ್ ಕನ್ನಡಿಗ ಅವರು ಟಾಂಗ್ ಕೊಡುವಂತಹ ಒಂದು ಬರದಲ್ಲಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಅವರು ಪರ್ಸನಲ್ ವಿಚಾರವನ್ನ ಮಾತಾಡ್ತಾರೆ ಅಂತ, ಪರ್ಸನಲ್ ವಿಚಾರವನ್ನ ಮಾತಾಡ್ತಾರಂತೆ. ಇದನ್ನ ಯಾರು ಹೇಳಿದ್ದು ಅಂದ್ರೆ ಡಿವಿ ಅವರೇ ಅವರು ಹಂಚ್ಕೊಂಡಿರುವಂತ ಮ್ಯಾಟ್ರು. ನಿಮ್ಮ ಮಾವನ ಮನೆಯಿಂದ ಬೈಕ್ ರೆಂಟ್ ತರ್ತೀರಾ, ನೀವು ಹೆಂಡತಿ ಮದ್ವೆ ಆಗಿರೋ ದುಡ್ಡಿದೆಯಂತೆ ಅಂತ ಇಂಡೈರೆಕ್ಟ್ ಆಗಿ ಅವ್ರ ಬಗ್ಗೆ ಮಾತಾಡಿದ್ದಾರೆ ಅಂತ ಡಿವಿ ಅವರು ಹೇಳ್ತಾ ಇರೋ ತಕ್ಕದು. ಅದೆಲ್ಲ ಆದ ನಂತರ ಡಿವಿ ಅವರು ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ. ಮುಂಚೆ ಆ ವಿಡಿಯೋಗಳಿಗೂ ರಿಯಾಕ್ಟ್ ಮಾಡಿರ್ಲಿಲ್ಲ, ಇಂಡೈರೆಕ್ಟ್ ಆಗಿ ಮಾತಾಡಿದ್ರು. ಪ್ರೊಫೆಷನಲ್ ವಿಚಾರಕ್ಕೆ ಮಾತಾಡಿದಾಗ ಡಿವಿ ಅವರು ರಿಯಾಕ್ಟ್ ಮಾಡಿರ್ಲಿಲ್ಲ. ಬಟ್ ಪರ್ಸನಲ್ ವಿಚಾರಕ್ಕೆ ಮಾತ್ರ ಡಿವಿ ಅವರು ರಿಯಾಕ್ಟ್ ಮಾಡ್ತಾರೆ. ರಿಯಾಕ್ಟ್ ಮಾಡಿದಾಗ ಯಾರಿಗೆ ತುಂಬಾ ಅಗ್ರೆಸಿವ್ನೆಸ್ ನಲ್ಲಿ ರಿಯಾಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಡಿವಿ ಅವರು. ಅದೆಲ್ಲ ಆದ ನಂತರ ಅವರು ಆ ವಿಡಿಯೋದಲ್ಲಿ ಒಂದು ಪದವನ್ನ ಬಳಕೆ ಮಾಡಿರ್ತಾರೆ. ಏನು ಅಂದ್ರೆ, ನಾನು ಬೆಂಗಳೂರು ಆಗ್ತೀನಿ ಇಂತಿ ಅನೇಕ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಅದೆಲ್ಲ ಆದ ನಂತರ ಪೊಲೀಸ್ ಅವ್ರಿಗೆ ಗೊತ್ತಾಗುತ್ತೆ. ಪೊಲೀಸ್ ಅವ್ರಿಗೆ ಯಾರೋ ಟ್ಯಾಗ್ ಮಾಡಿರ್ತಾರೆ. ಅದನ್ನ ಯಾರು ಅಂತ ನೀವೇ ಕಮೆಂಟ್ ಮುಖಾಂತರ ಬಟ್ ತಿಳಿಸ್ಬೋದು. ಅದೆಲ್ಲ ಆದ ನಂತರ ಅಪಾಲಜಿ ಲೆಟರ್ ಅನ್ನ ಬರ್ಸ್ಕೊಂಡು ಅವ್ರನ್ನ ವಾಪಸ್ ಕಳಿಸ್ತಾರೆ. ಅದೆಲ್ಲ ಆದ ನಂತರ ಒಂದಿಷ್ಟನ್ನ ಹಂಗಾಗಿರುತ್ತೆ. ಆಮೇಲೆ ಮತ್ತೆ ಈಗ ಒಂದು ಚಿಕ್ಕ ಒಂದು 15 ದಿನದಿಂದ ಮತ್ತೆ ಶುರು ಆಗಿದೆ ಇವರ ನಡುವೆ ಒಂದಿಷ್ಟು ಕಾಂಟ್ರವರ್ಸಿಗಳು. ಮತ್ತೆ ಇಂಡೈರೆಕ್ಟ್ ಆಗಿ ಟಿಪಿಕಲ್ ಕನ್ನಡಿಗ ಅವರು ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಟಾಂಗ್ ಕೊಡಕ್ಕೆ. ಇವರು ಸ್ಟಾರ್ಟ್ ಮಾಡಿದ್ದಾರೆ, ಅವರು ಸ್ಟಾರ್ಟ್ ಮಾಡಿದ್ದಾರೆ. ಇವ್ರು ಏನಂತಾರೆ ಟಿಪಿಕಲ್ ಕನ್ನಡದವರು ಅಂದ್ರೆ, ಇದು ರೆಂಟೆಡ್ ಬೈಕ್ಗಳು, ರೆಂಟೆಡ್ ಆಗಿ ತಂದ್ಬಿಟ್ಟು ಜನಗಳನ್ನ ಹ್ಯಾಮರಿಸ್ತಾ ಇದ್ದಾರೆ ಅಂತ. ಡಿವಿ ಅವ್ರು ಏನಂತಾರೆ ಇದ್ರ ಬಗ್ಗೆ ಅಂದ್ರೆ, ನೀವು ಗುಜರಿ ಗಾಡಿಯನ್ನ ತಂದು ಮಾಡ್ತಾ ಇದೀರಾ, ಗುಜರಿ ಗಾಡಿಯನ್ನ ತಂದು ತೋರಿಸ್ತಾ ಇದೀರಾ ಅಂತ ಒಂದಿಷ್ಟು ಟಾಂಗ್ ಕೊಡ್ತಾರೆ. ಇಲ್ಲಿ ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯನ ಹಂಚ್ಕೊಳ್ತೀನಿ, ಕೇಳ್ಕೊಳ್ಳಿ. ನಾನೀಗ ಟೆಕ್ಕಿಂಗ್ ಕನ್ನಡದವ್ರನ್ನ ಒಂದು ಉದಾಹರಣೆ ತಗೊಳ್ತೀನಿ. ಐ ಆಮ್ ಸಾರಿ, ಯಾಕೆಂದ್ರೆ ನಾನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು, ಉದಾಹರಣೆ ಕೊಡ್ತೀನಿ ಅಂತ ಗೊತ್ತಾಗ್ತಿಲ್ಲ, ಅದಕ್ಕೋಸ್ಕರ ಇದನ್ನ ತೊಗೊಳ್ತಾ ಇರೋದು. ಇವ್ರನ್ನ ಮೊದಲು ಹೇಳಿತಿದ್ಯಾ ಹಂಗೆ ಅಂತ ಏನು ಕಮೆಂಟ್ ಮಾಡಕ್ ಹೋಗ್ಬೇಡಿ. ಈಗ ಟೆಕ್ಕಿಂಗ್ ಕನ್ನಡ ಸಂದೀಪ್ ಅವ್ರನ್ನ ಯೂಟ್ಯೂಬ್ ಚಾನಲ್ ಯಾಕೆ ನೋಡ್ತಾರೆ ಜನ? ಯಾವ ರೀತಿಯಲ್ಲಿ ಮೊಬೈಲ್ ಇದೆ, ಯಾವ ರೀತಿಯಲ್ಲಿ ಹೊಸ ಮೊಬೈಲ್ ಲಾಂಚ್ ಆಗಿದೆ, ಯಾವ ಮೊಬೈಲ್ ಚೆನ್ನಾಗಿರುತ್ತೆ, ಯಾವ ಮೊಬೈಲ್ ಚೆನ್ನಾಗಿರಲ್ಲ, ಫೀಚರ್ಸ್ ನೋಡಕ್ಕೆ ತಗೊಂಡಿರ್ತಾರೆ. ಈಗ ಟೆಕ್ಕಿಂಗ್ ಕನ್ನಡದವರು ಅದನ್ನ ರೆಂಟಿಗೆ ತಂದ್ರು, ಇಲ್ಲ ಅಂದ್ರೆ ಅವ್ರಿಗೆ ಕಂಪನಿ ಕಳಿಸ್ಕೊಡ್ತೋ, ಇಲ್ಲ ಅಂದ್ರೆ ಪರ್ಚೇಸ್ ಮಾಡಿದ್ರು, ಆ ಮ್ಯಾಟ್ರ್ ಆಗಲ್ಲ. ಜನಕ್ಕೆ ಅದು ಬೇಕಾಗಿಲ್ಲ. ಜನಕ್ಕೆ ಯಾಕದು ಆ ಫೀಚರ್ಸ್ ಬಗ್ಗೆ ತಿಳ್ಕೊಬೇಕು ಅಷ್ಟೇ ಜನ. ಆ ಮೊಬೈಲ್ ಬಗ್ಗೆ ಏನ್ ಫೀಚರ್ಸ್ ಇದೆ, ಏನ್ ಸ್ಪೆಸಿಫಿಕೇಶನ್ ಇದೆ, ಏನ್ ರ್ಯಾಮ್ ಇದೆ, ಯಾವ ಸ್ಟೋರೇಜ್ ಇದೆ, ಯಾವ ಡಿಸ್ಪ್ಲೇ ಇದೆ, ಯಾವ ಪ್ರೊಸೆಸರ್ ಇದೆ, ಅದ್ರ ಬಗ್ಗೆ ತಿಳ್ಕೊಬೇಕೇ ಹೊರತು ಅವ್ರು ರೆಂಟೆಡ್ ತಂದ್ರು ಇನ್ನೊಂದು ತಂದ್ರು ಆ ವಿಚಾರ ಮ್ಯಾಟ್ರ್ ಅಲ್ಲ. ಬಟ್ ಈ ರೀತಿ ರೆಂಟೆಡ್ ಬಗ್ಗೆ ಮಾತಾಡ್ತಾ ಇದಾರೆ ಟಿಪಿಕಲ್ ಕನ್ನಡಿಗ ಅವರು. ನನ್ನ ವೈಯಕ್ತಿಕವಾಗಿ ತಪ್ಪು. ಅಲ್ಟಿಮೇಟ್ಲಿ ಜನಕ್ಕೆ ಏನ್ ಬೇಕಾಗಿರೋದು ಅದರ ಸ್ಪೆಸಿಫಿಕೇಶನ್, ಅದರ ಫೀಚರ್ಸ್ ಏನಿದೆ ಅಂತ. ಅದೇ ರೀತಿಯಲ್ಲೇ ಈ ಕಮ್ಯುನಿಟಿಯು ವರ್ಕ್ ಆಗೋದು ನನ್ನ ಪ್ರಕಾರ.
ಆಯ್ತಾ. ಡಿ ವಿ ಅವರು ಅವ್ರು ಹೇಳ್ಕೊಳ್ತಾ ಇರತಕ್ಕದ್ದು ನಾನೇನು ರೆಂಟಿಗೆ ತರ್ತಾ ಇಲ್ಲ, ನಾನು ತರ್ತಾ ಇರೋದು ಸೆಕೆಂಡ್ ಹ್ಯಾಂಡ್ ಗಾಡಿಗಳನ್ನ, ಫಸ್ಟ್ ಹ್ಯಾಂಡ್ ನಾನು ತರ್ತಾ ಇರೋದು ಸೆಕೆಂಡ್ ಹ್ಯಾಂಡ್ ಗಾಡಿಗಳನ್ನ ಅಂತ ಅವರೇ ಹೇಳ್ಕೊಂಡಿದ್ದಾರೆ ಸ್ವತಃ. ನಾನು ಹೇಳ್ತೀನಿ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ, ಅವ್ರು ರೆಂಟಿಗೆ ತರ್ತಾ ಇದಾರೋ ಇಲ್ವೋ ನಿಜಕ್ಕೂ ಗೊತ್ತಿಲ್ಲ. ಆ ಡಿ ವಿ ಅವರು ಹೇಳ್ತಾ ಇದಾರಲ್ಲ ನಾನು ರೆಂಟಿಗೆ ತರ್ತಾ ಇಲ್ಲ, ನಾನು ತರ್ತಾ ಇರೋದು ಸೆಕೆಂಡ್ ಹ್ಯಾಂಡ್ ಗಾಡಿ ಅಂತ ನೇರವಾಗಿ ಹೇಳ್ಕೊಡ್ತಾ ಇದಾರಲ್ಲ, ಆ ಮನುಷ್ಯನ ಕಾನ್ಫಿಡೆನ್ಸ್ ಎಲ್ಲ ಆರಾಮಾಗಿ ಹೇಳ್ಬೋದು. ಅದನ್ನ ಅವ್ರೇನು ರೆಂಟಿಗೆ ತರ್ತಲ್ಲ, ಆರಾಮಾಗಿ ಸೆಕೆಂಡ್ ಹ್ಯಾಂಡ್ ಗಾಡಿಯನ್ನ ತರ್ತಾ ಇರೋದು. ರೆಂಟಿಗೆ ತಂದ್ರೆ ರೆಂಟಿಗೆ ತರ್ತೀನಿ ಅಂತ ಹೇಳ್ಕೊಡ್ತಾರೆ, ಅದ್ರಲ್ಲಿ ಏನು ಅದು ದೊಡ್ಡ ವಿಚಾರನ. ಬಟ್ ಈ ತರ ಟಿಪಿಕಲ್ ಕನ್ನಡಿಗರು ಮಾತಾಡ್ತಾ ಇರತಕ್ಕದ್ದು ತಪ್ಪು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆಂದ್ರೆ ಜನಗಳಿಗಾದ್ರೂ ದೊಡ್ಡ ಮ್ಯಾಟರ್ ಎಲ್ಲಿಂದ ತರ್ತಾರೆ ಅನ್ನೋದು ಅದ್ರ ಬಗ್ಗೆ ತಿಳ್ಕೊಬೇಕಷ್ಟೇ ಜನ, ಅದು ಫೀಚರ್ಸ್ ಸ್ಪೆಸಿಫಿಕೇಶನ್ ಏನಿದೆ ಅಂತ. ಹಾಗಾದ್ರೆ ಡಿ ವಿ ಅವರು ಗಾಡಿಗಳ ಬಗ್ಗೆ ಗುಜರಿ ಅಂತ ಏನೋ ಒಂದು ಹೇಳಿಕೆ ಕೊಟ್ಟರೆ ಅದು ಸರಿಯಾ ಅಂತ ನೀವು ನನ್ನ ಕೇಳೋದಾದ್ರೆ ಅದು ತಪ್ಪು. ಯಾಕೆ ಅಂತ ನೀವು ನನ್ನ ಕೇಳೋದಾದ್ರೆ, ಈ ಕಡೆ ಇವರು ಗುಜರಿ ಗಾಡಿಯನ್ನ ರಿವ್ಯೂ ಮಾಡ್ತಾರೋ ಇಲ್ಲ ಹೊಸ ಗಾಡಿ ತಂದು ರಿವ್ಯೂ ಮಾಡ್ತಾರೋ ಅದು ಮ್ಯಾಟ್ರ್ ಆಗಲ್ಲ ಜನಕ್ಕೆ. ಅವ್ರಿಗೆ ಏನ್ ಮ್ಯಾಟ್ರ್ ಆಗೋದು ಅಂದ್ರೆ ಹಳೆ ಗಾಡಿಗಳ ಬಗ್ಗೆ ಹೆಂಗಿತ್ತು, ಹಳೆ ಗಾಡಿ ಟೆಕ್ನಾಲಜಿ ಹೆಂಗಿತ್ತು ಅನ್ನೋದ್ರ ಬಗ್ಗೆ ನಾಲೆಡ್ಜ್ ತಿಳ್ಕೊಂಡ್ರೆ ಏನ್ ತಪ್ಪಿಲ್ಲ. ಡಿ ವಿ ಅವ್ರ ರೀತಿ ರಿಯಾಕ್ಟ್ ಮಾಡೋಕ್ಕೆ ಪ್ರೇರೇಪಣೆ ಯಾರು ಕೊಟ್ಟಿದ್ದು ಅಂದ್ರೆ ಟಿಪಿಕಲ್ ಕನ್ನಡಿಗರು. ಇಷ್ಟೊಂದು ರುಚಿ ಕೇಳಕ್ ಕಾರಣ ಯಾರು ಅಂತ ನೀವು ಇದನ್ನ ಕೇಳಿದ್ರೆ ಟಿಪಿಕಲ್ ಕನ್ನಡಿಗರು. ಅವ್ರ ಕಂಟೆಂಟ್ ಏನಿದೆ ಅದನ್ನು ಕೊಟ್ಕೊಂಡ್ರೆ ಇವ್ರಿಗೂ ಒಳ್ಳೇದು, ಟಿಪಿಕಲ್ ಕನ್ನಡಿಗರು ಡಿ ವಿ ಅವ್ರಿಗೂ ಒಳ್ಳೇದು. ಬಟ್ ಡಿ ವಿ ಅವರು ಯಾವಾಗಲೂ ನಿಜಕ್ಕೂ ಪ್ರೊಫೆಷನಲ್ ವಿಚಾರಕ್ಕೆ ಟಾಂಗ್ ಕೊಟ್ಟಾಗ ನಿಜಕ್ಕೂ ಡಿ ವಿ ಅವ್ರು ಮಾತಾಡಿತಿಲ್ಲ, ಇರುವಂತ ಫ್ಯಾಕ್ಟ್. ಇದನ್ನ ಯಾರು ಅಲ್ಲ ಹೇಳಿ ಅಂತಿಲ್ಲ, ನಾನೇನು ಇಲ್ಲಿ ಯಾರು ಪರವಾಗಿ ಬಯಾಸ್ದೆ ಏನು ಮಾತಾಡ್ತಾ ಇಲ್ಲ, ಇರುವಂತ ಫ್ಯಾಕ್ಟ್ ಹೇಳ್ತಾ ಇರತಕ್ಕದ್ದು ಆಯ್ತಾ. ಡಿ ವಿ ಅವರು ಪ್ರೊಫೆಷನ್ ಆಗಿ ಯಾವಾಗ ಅನೇಕ ವರ್ಷಗಳಿಂದ ಕೊಡ್ತಾನೆ ಇದ್ರು, ಒಂದೊಂದು ವರ್ಷದಿಂದ ಟಿಪಿಕಲ್ ಕನ್ನಡಿಗರು ಇಂಡೈರೆಕ್ಟ್ ಆಗಿ. ಬಟ್ ಅವಾಗ ಏನೋ ಇವರು ರಿಯಾಕ್ಟ್ ಮಾಡಿತ್ತಿಲ್ಲ ಯಾರೋ ಡಿ ವಿ ಅವರು. ಬಟ್ ಪರ್ಸನಲ್ ವಿಚಾರ ಟಾಂಗ್ ಕೊಟ್ಟಿದ್ದಾರೆ ಅಂತ ಅವರು ಭಾವಿಸ್ಕೊಂಡು, ಅದು ಕೊಟ್ಟಿದಾರೋ ಬಿಟ್ಟಿದಾರೋ ಟಿಪಿಕಲ್ ಕನ್ನಡಿಗ ಅವರಿಗೆ ಗೊತ್ತಿಲ್ಲ, ನಿಜಕ್ಕೂ ಗೊತ್ತಿಲ್ಲ, ಅವ್ರು ಭಾವಿಸ್ಕೊಂಡು ಡಿ ವಿ ಅವರು ಈ ರೀತಿ ಮಾಡ್ತಾ ಇರತಕ್ಕದ್ದು. ಹಾಗಾದ್ರೆ ನೀವು ಕೇಳಬಹುದು ಇದರಿಂದ ಆಗುವಂತ ಅನಾನುಕೂಲ ಆದ್ರೂ ಏನು ಅಂತ. ಈಗ ನೋಡ್ಕೊಳ್ಳಿ, ಜನಗಳಿಗೆ ಒಂದಿನ ನೋಡ್ತಾರೆ, 2 ದಿನ ನೋಡ್ತಾರೆ, 3 ದಿನ ನೋಡ್ತಾರೆ, ಎಷ್ಟು ದಿನ ಯಾರು ಗುರಿ ಬರ್ತಾರೆ ಇವ್ರಿಬ್ರು ಕಿತ್ತಾಡೋದನ್ನ ವಿಡಿಯೋ ನೋಡಕ್ ಬರ್ಬೇಕಂತ ಬಹುತೇಕ ಜನಗಳು ಅನ್ಕೊಳ್ತಾರೆ. ಇದೇ ರೀತಿ ಬೆಳವಣಿಗೆ ಆಗ್ತಾರೆ. ಕನ್ನಡ ಯೂಟ್ಯೂಬ್ ಕಮ್ಯುನಿಟಿ ಬಗ್ಗೆ ಜನ ಒಂಥರ ಬೇಜಾರನ್ನ ವ್ಯಕ್ತಪಡಿಸ್ತಾರೆ. ನ್ಯೂಸ್ ಚಾನಲ್ಗಳಲ್ಲಿ ಒಂದೇ ನ್ಯೂಸ್ ನೋಡಿ ತಿಕ್ಕಿದ್ದು ಜನಕ್ಕೆ, ಕೆಲವೊಂದು ಜನಕ್ಕೆ. ಅದೇ ರೀತಿಯಲ್ಲಿ ಇಲ್ಲೂ ಆಗ್ಬಿಟ್ರೆ ಏನ್ ಇವ್ರಿಬ್ರು ಜಗಳ ನೋಡಕ್ ಬರ್ಬೇಕಾ ಜನ ಯೂಟ್ಯೂಬ್ ಕಮ್ಯುನಿಟಿ, ಕನ್ನಡ ಯೂಟ್ಯೂಬ್ಗೆ ಅಂತ ಅನ್ನಿಸುತ್ತೆ. ಕಂಟೆಂಟ್ಗಳನ್ನ ಕೊಡಿ. ನಿಜಕ್ಕೂ ಡಿ ವಿ ಅವ್ರು ನಿಜಕ್ಕೂ ಕಂಟೆಂಟ್ ವಿಚಾರದಲ್ಲಿ ನನಗೆ ನಿಜಕ್ಕೂ ಇಷ್ಟ ಆಗ್ತಾರೆ. ಹೊಸ ಗಾಡಿಗಳು ತೋರಿಸ್ತಾರೆ, ಹೊಸ ಗಾಡಿಗಳ ಫೀಚರ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ನಿಜಕ್ಕೂ ನಾವು ರೆಂಟಿಗೆ ತತ್ತಾರೋ ಇನ್ನೊಂದು ತತ್ತಾರೋ ನಾನು ತರ್ತಾರೋ ಬಿಡ್ತಾರೋ ಅದು ನನಗೆ ಗೊತ್ತಿಲ್ಲ. ಬಟ್ ಅದು ನಾನು ಆಡಿಯನ್ಸ್ಗೆ ಅದೆಲ್ಲ ಮ್ಯಾಟ್ರ್ ಆಗಲ್ಲ, ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಅವ್ರು ಚೆನ್ನಾಗಿ ಫೀಚರ್ಸ್ನ ತಿಳ್ಕೊಡ್ತಾರೆ. ಅವ್ರೇನು ಸ್ಟಾರ್ಟಿಂಗ್ ಎಂಥ ಯೂಟ್ಯೂಬರ್ಗೂ ಟಾಂಗ್ ಕೊಡ್ತಾ ಇರಲಿಲ್ಲ. ಬಟ್ ಟಾಂಗ್ ಕೊಡೋ ಹಾಗೆ ಟಿಪಿಕಲ್ ಕನ್ನಡಿಗರು ನನ್ನ ಪ್ರಕಾರ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ನೋಡ್ತಾರೆ ಲೋಕ ಡಿಜಿಟಲ್ ಮೀಡಿಯಾ, ಇದು ನಮ್ಮ ಜೀವನ.